ಮನುಷ್ಯ ಒಬ್ಬ ಸೊಸೈಟಿ ಪರ್ಸನ್, ಅಂದರೆ ಅವನೊಬ್ಬ ಸಂಘಜೀವಿ. ಆದಿ ಮಾನವನಾಗಿದ್ದವನು ಮಾಡ್ರನ್ ಮಾನವನಾಗಿ ಬೆಳೆದು ಬಂದು ತಾನು ಸುಲಭವಾಗಿ ಬದುಕಲು ಸೊಸೈಟಿಗಳನ್ನು ನಿರ್ಮಿಸಿಕೊಂಡಿದ್ದಾನೆ. ದೊಡ್ಡ ದೊಡ್ಡ ಸಿಟಿಗಳನ್ನು, ದೊಡ್ಡ ಆವಿಷ್ಕಾರಗಳನ್ನು ಮಾಡುತ್ತಾ ಹಿಸ್ಟರಿಯಲ್ಲಿ ಒಂದೊಂದೇ ಮೈಲುಸ್ಟೋನುಗಳನ್ನು ನೆಡುತ್ತಾ ಮುಂದೆ ಸಾಗುವಾಗ ಒಂದು ಜೀವಿ ಮಾತ್ರ ಬಾಲ ಅಲ್ಲಾಡಿಸುತ್ತಾ ಅವನ ಹಿಂದೆ ನಡೆದು ಬರುತ್ತಿದೆ. ನಿಯತ್ತಿಗೆ, ಮೂಕ ಪ್ರೀತಿಗೆ ಮೊದಲು ನೆನಪಿಗೆ ಬರುವುದೆಂದರೆ ಶ್ವಾನ. ಎಲ್ಲೋ 6ನೇ ಕ್ಲಾಸಿನ ವಿಜ್ಞಾನ ಪಾಠದಲ್ಲಿ ಮಾನವನ ಮಿತ್ರ ನಾಯಿ ಎಂದು ಓದಿದ ನೆನಪು. ಅಷ್ಟೇ ನಿಜವೂ ಅಲ್ಲವೇ? ಅವನು ಬಟ್ಟೆ ಬರೆಯಿಲ್ಲದೆ ಕಾಡಿನಲ್ಲಿ ಓಡಾಡಿದ ದಿನಗಳಿಂದ ಹಿಡಿದು ಒಟ್ಟು ಕೂಡಿ ಬಿತ್ತನೆ ಬೇಸಾಯ ಕಲಿಯುವವರೆಗೂ, ನಾಗರಿಕತೆಯ ನಗರಗಳ ಕಟ್ಟೋವರೆಗೂ, ಕೈಗಾರಿಕೆ ಅಣು ವಿಕಿರಣ ಅರಿತುಕೊಳ್ಳೋ ತನಕ ನಾಯಿಗಳು ಇಂದಿಗೂ ನಮ್ಮ ಮನೆಯ ಬಾಗಿಲು ಕಾಯುತ್ತಿವೆ. ಸತ್ತು ಹೋದ ಮಾಲೀಕನ ಬರುವಿಕೆಗಾಗಿ ಕಾಯುವ ಅದೆಷ್ಟೋ ನಾಯಿಗಳ ಸತ್ಯ ಕಥೆಗಳನ್ನು ನಾವು ಕೇಳಿರಬಹುದು, ನೋಡಿರಬಹುದು. ಹಿಸ್ಟರಿಯ ಪುಟ ಪುಟಗಳನ್ನು ಬಸಿದು ತೆಗೆದು ಅಚ್ಚ ಕನ್ನಡದ ದಂತಕಥೆಯೊಂದನ್ನು ನಾನು ನಿಮ್ಮ ಮುಂದಿಡುತ್ತಿದ್ದೇನೆ. ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು? ಕೋಲಂ ಯುದ್ಧದಲ್ಲಿ 3ನೇ ಕೃಷ್ಣ ಕಾವೇರಿ ಕಣಿವೆಯ ಗಂಗರ ಸಹಾಯವನ್ನು ಪಡ್ಕತಾನೆ. ಗಂಗರ ದೊರೆ ಇಮ್ಮಡಿ ಊತುಗ ಈ ಒಂದು ಕೃಷ್ಣನಿಗೆ ಈ ಒಂದು ಯುದ್ಧದಲ್ಲಿ ತನ್ನ ಸಹಾಯವನ್ನು ಕೊಡ್ತಾರೆ. ಅಂತಹ ಘೋರವಾದ ಯುದ್ಧದಲ್ಲಿ ಗಂಗರ ಪರವಾಗಿ ಸೈನ್ಯವನ್ನು ಮಣನೇರ ಅನ್ನುವ ಮಹಾಶೂರ ಈ ಒಂದು ಸೈನ್ಯವನ್ನು ಮುಂಚೂಣಿಯಲ್ಲಿ ಮುನ್ನಡೆಸ್ತಾನೆ. ಕನ್ನಡ ನಾಡು ಯಾವತ್ತೂ ಕೂಡ ಮರೆಯಬಾರದಂತಹ ಒಬ್ಬ ಮಹಾನ್ ವ್ಯಕ್ತಿ ಮಣನೇರ. ತಕ್ಕೋಲಂನಲ್ಲಿ ರಕ್ತದ ನದಿಗಳೇ ಹರಿಯುವಾಗ ಗಂಗರ ಸೇನೆಯಲ್ಲಿ ಸಗರರ ವಂಶದ ಮಣಿಲೆರನೆಂಬ ಯೋಧನಿದ್ದ. ಡಿಸೈಡಿಂಗ್ ಸಿಚುಯೇಷನ್ ಅನ್ನುವ ಸಮಯದಲ್ಲಿ ಈ ಮಣಿಲೆರನ ಪಾತ್ರ ಮಹತ್ವದ್ದಾಗಿದೆ. ಆತನು ಒಂದು ಕೈಯಲ್ಲಿ ತನ್ನ ದೊರೆಯನ್ನು ರಕ್ಷಿಸಿಕೊಳ್ಳುತ್ತಾ ಇನ್ನೊಂದು ಕೈಯಲ್ಲಿ ಆದಿತ್ಯ ಕರಿಕಾಲ ಚೋಳ ಯುದ್ಧ ಮಾಡುವ ಕಡೆಗೆ ತನ್ನ ಸೇನೆಯನ್ನು ನಡೆಸುತ್ತಾ ಸಾಗಿದನು. ಗಂಗರಾಜ ಇಮ್ಮಡಿ ಬುತುಗ ಮತ್ತು ಪರಾಕ್ರಮಿಯ ಆದಿತ್ಯ ಚೋಳನಿಗೂ ಮುಖಾಮುಖಿ ಕಾಳಗವು ನಡೆದು ಆದಿತ್ಯ ಚೋಳ ಹತನಾದನು. ಕನ್ನಡಿಗರು ಶತಶತಮಾನಗಳವರೆಗೂ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಜಯವದು. ಈ ಒಂದು ಯುದ್ಧ ಮುಗಿದ ಮೇಲೆ ಒಂದು ಶಾಂತವಾದ ಸ್ಥಿತಿ ಇರ್ತದೆ. ಅಂತಹ ಸಂದರ್ಭದಲ್ಲಿ ಈ ಒಂದು ದೊರೆ ಚಕ್ರವರ್ತಿ ಊತುಗನ ಮೂಲಕ ಈ ಒಂದು ಮಣನೇರ ಮಹಾಶೂರನಿಗೆ ಏನಾದರೂ ನಾನು ಕೊಡುಗೆ ಕೊಡಬೇಕು ಅವನಿಗೆ ಅಂತನ್ನುವಂಥ ವಿಷಯ ತಿಳಿಸಿದಾಗ ಮಣನೇರನ್ನ ಕರೆಸಿ ಅವ್ರ ಬಗ್ಗೆ ಕೇಳ್ತಾರೆ. ನಿಮಗೇನಾದರೂ ನಾನು ಕೊಡಬೇಕು, ನನ್ನ ಈ ಒಂದು ಯುದ್ಧದ ದ್ಯೋತಕವಾಗಿ ಕೊಡಬೇಕು ಅಂತ ಹೇಳ್ತೇನೆ. ಆ ಸಂದರ್ಭದಲ್ಲಿ ಮಣನೇರ ನನಗೆ ಏನನ್ನ ಕೊಡ್ತೀರಿ ಅನ್ನುವಂತಹ ವಿಚಾರದಲ್ಲಿ ಅವನು ಹೇಳ್ಕೊಂಡು ನಿಮ್ಮ ಬಳಿ ಇರತಕ್ಕಂತಹ ಒಂದು ಕಾಳಿ ಎನ್ನುವಂತಹ ಒಂದು ಸ್ವಾನವನ್ನು ನನಗೆ ಉಂಬುಡಿಯಾಗಿ ಕೊಡಿ ಅಂತ ಕೇಳ್ತಾನೆ. ಆಗ ದೊರೆ ನಕ್ಕುವುದು, ಇದಿಷ್ಟು ಒಂದು ದೊಡ್ಡ ದೊಡ್ಡ ಕೊಡುಗೆಗಳನ್ನ ನಾವು ಕೊಡುವಾಗ ನೀನು ಒಂದು ಸ್ವಾನವನ್ನು ಕೇಳ್ತಾ ಇದೆಯಾ ಅಂತಂದಾಗ ನನಗೆ ತುಂಬ ಆಶ್ಚರ್ಯ ಆಗ್ತದೆ. ಮತ್ತು ನಿನ್ನ ಸಂಬಂಧ, ನಿಮ್ಮ ಒಂದು ಸಾಮ್ರಾಜ್ಯದ ಸಂಬಂಧ ನನಗೆ ಭಾಳ ಇಷ್ಟವಾಗ್ತಿದೆ ಅಂತ ಅದ್ರ ಜೊತೆಗೆ ಸ್ವಾನವನ್ನು ಕೊಡ್ತಾನು. ಆ ಸ್ವಾನದ ಜೊತೆಗೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಆ ಒಂದು ಅಥೂರು ಗ್ರಾಮಗಳ ಉಮ್ಮಡಿಯಾಗಿ ಹೀಗೆ ನಾಯಿಯನ್ನು ಪಡೆದ ಮಣಿಲೆರ ಒಮ್ಮೆ ಈಗಿನ ಗುಂಡ್ಲುಪೇಟೆ ಸಮೀಪದ ಬೆಳ್ತೂರು ಎಂಬ ಸ್ಥಳದಲ್ಲಿ ಬೇಟೆಗಾಗಿ ಹೊರಟಾಗ ಕಾಡು ಹಂದಿಯೊಂದು ಏಕಾಏಕಿ ಅವನ ಮೇಲೆ ದಾಳಿ ಮಾಡಿತು. ತನ್ನ ಮಾಲೀಕನಿಗೆ ಬಂದ ಅಪಾಯವನ್ನು ತಪ್ಪಿಸಲು ಕಾಳಿ ಕಾಡು ಹಂದಿಯೊಂದಿಗೆ ಹೋರಾಟಕ್ಕೆ ನಿಂತಿತು. ಕಾಳಿ ತನ್ನ ಯಜಮಾನನಿಗಾಗಿ ಅಂದು ಜೀವ ಕೊಡಲು ಹಿಂದೆ ಸರಿಯಲಿಲ್ಲ. ಧೈರ್ಯದಿಂದ ಹೋರಾಡಿ ಕಾಡು ಹಂದಿಯನ್ನು ಕೊಂದು ಕಾಳಗದಿಂದ ಗಾಯಗಳಿಂದಾದ ಸ್ಥಳದಲ್ಲೇ ಸತ್ತು ಹೋಯಿತು. ಮಣಿಲೆರ ಕಾಳಿಯ ತ್ಯಾಗ ಮತ್ತು ಬಲಿದಾನ ಅಲ್ಲದೆ ಸ್ವಾಮಿ ಪ್ರೀತಿಯನ್ನು ಸ್ಮಾರಕವಾಗಿಸಲು ಆತಕೂರಿನ ಚಲ್ಲೇಶ್ವರ ದೇವಸ್ಥಾನದ ಅಂಗಳದಲ್ಲಿ ವೀರಗಲ್ಲೊಂದನ್ನು ನಡೆಸಿದನು. ಮಣನೇರ ತನ್ನ ಸ್ವಾನದ ಮೇಲೆ ಇಟ್ಟಿರ್ತಕ್ಕಂತಹ ಅಪಾರವಾದ ಪ್ರೀತಿ ಅವನಿಗೆ ಎಲ್ಲಿಗೆ ಕರ್ಕೊಂಬರ್ತದೆ ಅಂದರೆ ಆತ ತನ್ನ ಉಂಬಡಿಯವಾದಂತಹ ಆತ್ಕೂರಿನಲ್ಲಿ ಒಂದು ಅಂತ್ಯ ಸಂಸ್ಕಾರದ ಎಲ್ಲ ಇದನ್ನು ಮಾಡಿ ಅಲ್ಲಿ ಒಂದು ದೇವಸ್ಥಾನದ ಬಳಿ ಒಂದು ಶಿಲಾಶಾಸನವನ್ನು ಅಲ್ಲಿ ನಡೆಸ್ತಾನೆ. ಆ ಒಂದು ಶಾಸನದಲ್ಲಿ ಅವನಿಗೆ ಏನು ಹೇಳ್ತಾನೆ ಅಂದರೆ, ಈ ಒಂದು ಪ್ರಾಂತ್ಯವನ್ನು ಆಳತಕ್ಕಂತಹ ಯಾರೇ ಮುಂದೆ ಆಳತಕ್ಕಂಥವರು ಆ ಒಂದು ಸ್ವಾನದ ಒಂದು ಶಿಲಾನ್ಯಾಸವನ್ನು ಹೇಗೆ ಮಾಡಿದೆ ಅಥವಾ ಈ ದೇವರಿಗೆ ಒಂದು ಹರಕೆ ಸಲ್ಲಿಸ್ತೇನೆ
ಯಾವುದೇ ಥರದ ಕೆಲಸನ ಮುಂದುವರಿಸೋದಾದ್ರೆ ನನ್ನ ಮಹಾನ್ ಪಾಪಕ್ಕೆ ಒಳಗಾಗ್ತಾನೆ ಅಂತ ಹೇಳ್ತಾರೆ. ಈ ಒಂದು ವೃತ್ತಾಂತ ಈ ಒಂದು ಚೆನ್ನಕೇಶ್ವರ ಸ್ವಾಮಿಯ ದೇವಸ್ಥಾನದ ಸನ್ನಿಧಿಯಲ್ಲಿ ಇರ್ತಕ್ಕಂತಹ ಕಾಳಿ ಸ್ಮಾರಕದಲ್ಲಿ ಇದೆ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾಯಿಯೊಂದು ತನ್ನ ಯಜಮಾನನಿಗಾಗಿ ಶೌರ್ಯ ಮೆರೆದು ಇತಿಹಾಸದಲ್ಲಿ ಅಚ್ಚಳಿಯದ ಹಾಗೆ ಇಂದಿಗೂ ಉಳಿದುಕೊಂಡಿದೆ. ಕನ್ನಡಿಗರಾದ ನಾವು ಇದನ್ನು ನಿಜಕ್ಕೂ ಕೊಂಡಾಡಬೇಕು ಸ್ನೇಹಿತರೆ. ಸದ್ಯದಲ್ಲಿ ಆತಕೂರು ಶಾಸನವು ಬೆಂಗಳೂರಿನ ಸಂಗ್ರಹಾಲಯದಲ್ಲಿದೆ. ಜೊತೆಗೆ ಅದೆಷ್ಟೋ ಪೊಲೀಸ್ ಶ್ವಾನಗಳು, ಸರ್ವೀಸ್ ಡಾಗ್, ಬಾಂಬ್ ಪತ್ತೆ ಹಚ್ಚುವ ನಾಯಿಗಳು ಸಾವಿರಾರು ಜನರ ಜೀವ ಉಳಿಸುತ್ತಿವೆ. ಮತ್ತಲ್ಲದೆ ಕುರುಡರ ದಾರಿ ನಡೆಸುವವರಾಗಿ, ಖಿನ್ನತೆಯಿಂದ ಕುಗ್ಗುವವರ ಸಪೋರ್ಟ್ ಡಾಗ್ಗಳಾಗಿ ಮಾನವರ ಖುಷಿಯ ಚಿಹ್ನೆಗಳೇ ಆಗಿದೆ. ಮನೆಯ ನಾಯಿಗಳನ್ನು ಪ್ರೀತಿಸಿದಷ್ಟೇ ಬೀದಿ ನಾಯಿಗಳನ್ನು ಪ್ರೀತಿಸಿ ಎಂದು ಹೇಳುತ್ತಾ ಈ ವಿಡಿಯೋ ಮುಗಿಸುತ್ತಿದ್ದೇನೆ. ಮತ್ತು ಇನ್ನೊಂದು ಕುತೂಹಲಕಾರಿ ವಿಷಯದೊಂದಿಗೆ ಸಿಗೋಣ. ವೀಕ್ಷಕರೇ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಯಿತಾ? ಅಲ್ಲದೆ ಇಷ್ಟೆಲ್ಲ ದೊಡ್ಡ ಇತಿಹಾಸವಿರುವ ಆತಕೂರು ಗ್ರಾಮದ ಮತ್ತಷ್ಟು ರಹಸ್ಯಗಳನ್ನು ಮತ್ತು ಅಲ್ಲಿನ ಜನಜೀವನದ ಸ್ಥಿತಿಗತಿಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಧನ್ಯವಾದಗಳು.